ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಸಿಗಂದೂರ್ ನಂತರ ನಾನು ಹೊರಟಿದ್ದೆ ವಡನಬೈಲು ಶ್ರೀ ಪದ್ಮಾವತಿ ದೇವಸ್ಥಾನ, ಅಂದರೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ವಡನಬೈಲು ಶ್ರೀ ಪದ್ಮಾವತಿ ದೇವಸ್ಥಾನ ಬರೀ 10 ಕಿಲೋಮೀಟರ್ ಜೋಗ್ ಫಾಲ್ಸಿಂದ. ಯಾರಾದರೂ ಜೋಗ್ ಫಾಲ್ಸ್ಗೆ ಹೋಗಬೇಕಾದ್ರೆ 10 ಕಿಲೋಮೀಟರ್ ದೂರದಲ್ಲಿರೋ ಈ ಬಳೆ ಪದ್ಮಾವತಿ ದೇವಸ್ಥಾನನ ಮಿಸ್ಸೇ ಮಾಡಬೇಡಿ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ನೀವು ಮುಕ್ತಿನಾಗ ಸಹ ನೋಡ್ಬೋದು, ಅಂದರೆ ನಾಗದೇವರು 7 ಎಡೆ ಸರ್ಪ ಇರುವ ನಾಗದೇವರನ್ನ ಸಹ ನೀವಿಲ್ಲಿ ನೋಡ್ಬೋದು. ಯಾರಿಗಾದ್ರೂ ನಾಗದೋಷ ಏನಾದರೂ ಇದ್ದರೆ ಇಲ್ಲಿ ಪರಿಹಾರ ಸಹ ಮಾಡ್ತಾರೆ. ನೋಡ್ಬೋದು ನೀವು 7 ಎಡೆ ಸರ್ಪ ಇರುವ ನಾಗದೇವರು ಮುಕ್ತಿನಾಗನ. ಇಲ್ಲಿಂದ ನಾನು ಹೊರಟಿದ್ದೆ ಬಳೆ ಪದ್ಮಾವತಿ ಅಮ್ಮನ ನೋಡೋದಕ್ಕೆ. ಎಲ್ಲರೂ ಬರೀ ಕೈಲಂತೂ ಹೋಗಲ್ಲ, ಬಳೆ ತಗೊಂಡೇ ಹೋಗ್ತಾರೆ. ವಿಶೇಷತೆ ಏನು ಅಂದರೆ ಬಳೆ ಪದ್ಮಾವತಿ ಅಮ್ಮನ ವಿಶೇಷತೆ ಏನು ಅಂತ ಹೇಳಿದ್ರೆ, ಏನಾದರೂ ಅರಸ್ಕೊಂಡ್ರೆ ಬಳೆನ ಕೊಟ್ಟು ಕೋರಿಕೆನ ಕೇಳೋ ಅಂಥದ್ದು. ಸೊ ಹಾಗಾಗಿ ನಾವೇನಾದರೂ ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋ ಒಂದು ಪದ್ಧತಿ ಕೂಡ ಇಲ್ಲಿದೆ. ತುಂಬ ಪ್ರಕೃತಿ ಮಡಿಲಲ್ಲೇ ಇರುವಂಥ ಈ ಬಳೆ ಪದ್ಮಾವತಿ ಅಮ್ಮನ ನೀವು ನೋಡಲೇಬೇಕು ಒಂದ್ಸತಿ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಬಳೆ ಪದ್ಮಾವತಿ ಅಮ್ಮ. ಫುಲ್ ಉತ್ತದಲ್ಲೇ ಮೂಡಿರುವಂಥ ದೇವರು ಅಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಕೂಡ ಬಳೆ ದೇವರು ಭಕ್ತಾದಿಗಳು ಕೊಟ್ಟಿರೋ ಅಂಥದ್ದು. ಸೊ ಅಲ್ಲಿಂದ ದೇವ್ರನ್ನ ನೋಡಿಕೊಂಡು ನಂತರ ಈಚೆ ಬಂದು ನೋಡಿದಾಗ ಇಲ್ಲಿ ಭೂತ ದೇವ್ರನ್ನ ಕೂಡ ನೀವು ನೋಡ್ಬೋದು. ಯಾರಿಗೆಲ್ಲ ತುಂಬ ದೃಷ್ಟಿ ಆಗಿದೆ, ದೃಷ್ಟಿ ಪರಿಹಾರ ಕೂಡ ಈ ಭೂತ ದೇವ್ರ ಹತ್ರ ಮಾಡ್ತಾರೆ. ಕುಂಬಳಕಾಯಿ ದೃಷ್ಟಿ ತೆಗೆಯೋದು, ಈ ಥರ ಒಂದು ಪದ್ಧತಿ ಕೂಡ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಲ್ವಾ, ಇದೆ ಶ್ರೀ ಭೂತರಾಜ ಸ್ವಾಮಿ ಸನ್ನಿಧಿ ಅಂತ. ಬಳೆ ಪದ್ಮಾವತಿ ಅಮ್ಮನ ಈಚೆ ಕಡೆ ಬಂದು ನೋಡಿದ ತಕ್ಷಣ ಈ ದೇವಸ್ಥಾನ ಸಿಗುತ್ತೆ. ನಾ ಹೋಗಿದ್ದ ಸಮಯ ಆಲ್ರೆಡಿ 5:15 ಟೈಮ್ ಇರೋದ್ರಿಂದ ಬಹಳಷ್ಟು ಸಂಜೆ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸುತ್ತಮುತ್ತ ನೋಡೋದು ಕೂಡ ನೋಡ್ಬೋದು ನೀವು, ಸೂರ್ಯ ಇನ್ನೇನು ಮುಳುಗೋಗ್ತಾ ಇದ್ದಾನೆ. ಸೊ ಹಾಗಾಗಿ ಅಲ್ಲಿಂದ ನಾವಿನ್ನು ಹೊರಟಿದ್ದೆ ಬ್ಯಾಂಗ್ಳೂರು ಕಡೆಗೆ. ಅದಕ್ಕಿಂತ ಮುಂಚೆ ಇಲ್ಲೂ ನೋಡಿ ಗೌತಮ ಬುದ್ಧ ಸ್ಟ್ಯಾಚು ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಇದೆ ಗೌತಮ ಬುದ್ಧ ಸ್ಟ್ಯಾಚು, ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಿಂತು ನೋಡಿದ್ರೆ ನೀವು ಸುತ್ತ ಪ್ರಕೃತಿನ ಎಷ್ಟು ಚೆನ್ನಾಗಿ ಸವಿಬೋದು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸುತ್ತ ಕಾಡು, ಅಂದರೆ ಸುತ್ತ ಕಾಡಿನ ಮಧ್ಯನೇ ಇರೋದು ದೇವಸ್ಥಾನ. ನಂತರ ನೀವು ಅಲ್ಲಿಂದ ಹೊರಟು ಭೋಜನ ಶಾಲೆಗೆ ಹೋಗ್ಬೋದು. ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಹೋದಾಗೂ ಕೂಡ ಒಮ್ಮೆ ಪೂಜೆ ಇರೋದರಿಂದ ಬಹಳಷ್ಟು ಚೆನ್ನಾಗಿ ಪೂಜೆ ಮತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗೇ ಆಯಿತು. ಅಲ್ಲಿಂದ ಹೊರಟಿದ್ದೆ ಬ್ಯಾಂಗ್ಳೂರು ಕಡೆಗೆ. ಬಳೆ ಪದ್ಮಾವತಿ ದೇವಸ್ಥಾನ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಅಂದ್ಕೊತೀನಿ, ಬಟ್ ಈ ದೇವಸ್ಥಾನಕ್ಕೆ ದಯವಿಟ್ಟು ವಿಸಿಟ್ ಮಾಡಿ. ನೀವು ಯಾರಾದರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದು ಜೋಗ್ ಫಾಲ್ಸ್ ಹತ್ರ ಜೋಗ್ ಫಾಲ್ಸ್ ನೋಡೋಕ್ಕೆ ಬಂದಾಗ ಬರೀ 10 ಕಿಲೋಮೀಟ್ರ್ ಅಷ್ಟೇ ಈ ದೇವಸ್ಥಾನಕ್ಕೆ ನೀವು ಬರ್ಬೋದು. ಯಾರಿಗೆಲ್ಲ ಮಹಾ ಕೋರಿಕೆ ಏನಾದ್ರು ಇದ್ದರೆ ಈ ಅಮ್ಮನಿಗೆ ಬಳೆ ಕೊಟ್ಟು ನಿಜವಾಗ್ಲೂ ಕೂಡ ಅದು ಪರಿಹಾರ ಆಗೇ ಆಗತ್ತೆ. ಅದಕ್ಕೆ ಹೆಸರು ಬಳೆ ಪದ್ಮಾವತಿ ಅಂತ ಹೇಳ್ತಿರೋದು. ಹೈ ಸೆಕ್ಯೂರಿಟಿನೇ ಇದೆ, KB ಸೆಕ್ಯೂರಿಟಿ. ಅಂದರೆ ಈ ಮಹಾತ್ಮ ಗಾಂಧೀಜಿ ಪವರ್ ಹೌಸ್ ಸಪ್ಲೈ ಇರೋದ್ರಿಂದ ತುಂಬಾ ಹೈ ಸೆಕ್ಯೂರಿಟಿ ಇರುತ್ತೆ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕೂಡ. ನೀವು ಯಾರಾದರೂ ಇಲ್ಲಿಂದ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಫಾರೆಸ್ಟಿಂದನೇ ಎಂಟ್ರಿ ಆಗಬೇಕು, ಅಲ್ಲೂ ಕೂಡ ಹೈ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ID ಕಾರ್ಡ್ ಮತ್ತು ಎಷ್ಟು ಜನ ಒಳಗಡೆ ಹೋಗ್ತಾರೆ, ಎಷ್ಟು ಜನ ಈಚೆ ಬರ್ತಾರೆ ಅಂತ ಕೂಡ ಚೆಕ್ ಮಾಡ್ತಾರೆ. ಇದೆಲ್ಲ ಚೆಕಪ್ ಆದಮೇಲೆ ನಿಮ್ಮನ್ನು ಒಳಗಡೆ ಬಿಡೋದಿರುತ್ತೆ. ಸರ್ಟನ್ ಟೈಮ್ ಕೂಡ ಇರುತ್ತೆ, ಅಂದರೆ ಅಷ್ಟರೊಳಗಡೆ ನೀವು ಈಚೆ ಬರಬೇಕು. ಸೊ ಈ ಥರ ಎಲ್ಲ ಒಂದು ರೆಸ್ಟ್ರಿಕ್ಷನ್ಸ್ ಕೂಡ ಇದೆ ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಜಾಗದಲ್ಲಿ ಬೇರೆ ಒಂದು ಕಡೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಟೇಕ್ ಕೇರ್ ಎಲ್ರಿಗೂ, ಬಾಯ್.